ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇದು ತನ್ನ ಮೊದಲನೇ ಕೃಷಿ ಮೇಳವನ್ನು ಆಚರಣೆ ಮಾಡ್ತಾ ಇದೆ. ಈ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಈ ಕೃಷಿ ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ದರ್ಶನ್ ಕಣ್ಣಯ್ಯ ಅವರೇ, ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ನರೇಂದ್ರ ಸ್ವಾಮಿ ಅವರೇ, ಮೈಸೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಶಾಸಕರಾದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರೇ, ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗೌಡ ರವಿಕುಮಾರ್ ಗೌಡ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಶ್ರೀ ಮಧು ಮಾದೇಗೌಡ ಅವರೇ, ಶ್ರೀ ದಿನೇಶ್ ಕೂಳಿಗೌಡ ಅವರೇ, ಇತರ ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳೇ, ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾದಂಥ ಹರಿಣಿ ಕುಮಾರ್ ಅವರು, ಹರಿಣಿ ಕುಮಾರ್ ಅವರೇ, ಇತರ ಎಲ್ಲ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿಕಾರಿ, ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಇತರ ಎಲ್ಲ ವಿಶೇಷ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ರೈತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಗೆಳೆಯರು, ಇವತ್ತು ಅತ್ಯಂತ ಸಂತೋಷದಿಂದ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದೇನೆ. ಈಗಾಗಲೇ ಕೃಷಿ ಮಂತ್ರಿಗಳು
ಪ್ರಸ್ತಾಪ ಮಾಡಿದಂತೆ ಇದು 5ನೇ ವಿಶ್ವವಿದ್ಯಾಲಯ. ನನಗೆ ನಿಮ್ಮ ಕೃಷಿ ಮಂತ್ರಿಗಳು ಚಲುವರಾಯಸ್ವಾಮಿ ಅವರು ಈ ವಿಷಯದ ಪ್ರಸ್ತಾಪ ಮಾಡಿದ್ರು. ನಮ್ಮಲ್ಲಿ BC ಫಾರಂ ಇದೆ, ಬಹಳಷ್ಟು ಜಮೀನುಗಳಿದ್ದಾವೆ, ಅಲ್ಲಿ ಸಂಶೋಧನೆ ನಡೀತಾ ಇದೆ. ಅದನ್ನ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನನಗೂ ಅನಿಸ್ತು, ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ, ಅದನ್ನ ಬೇರ್ಪಡಿಸಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅಗತ್ಯ ಅಂತೇಳಿ ಇದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿ, ಕ್ಯಾಬಿನೆಟ್ನಲ್ಲಿ ಕೆಲವು ಮಂತ್ರಿಗಳು ಭಿನ್ನಾಭಿಪ್ರಾಯಗಳನ್ನು ಹೇಳೋದು, ಅವರ ಅಭಿಪ್ರಾಯ ಹೇಳೋದು. ಆದರೆ ನಾನು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳೋದ್ರಿಂದ ಅವರೆಲ್ಲ ಸುಮ್ಮನೆ. ಹೊಸ ಮಂಡ್ಯ ಜನರಿಗೂ ಖುಷಿಯಾಯಿತು, ಚಲುವರಾಯಸ್ವಾಮಿಗೂ ಖುಷಿಯಾಯಿತು. ಇದು 5 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಈ 5 ಜಿಲ್ಲೆಗಳನ್ನ ಪ್ರತಿನಿಧಿಸ್ತಕ್ಕಂಥ ವಿಶ್ವವಿದ್ಯಾಲಯ. ಈ 5 ಜಿಲ್ಲೆಗಳಿರ್ತಕ್ಕಂಥ ಜನರು, ರೈತರು ಮತ್ತು ಅವರು ಬೆಳೀತಕ್ಕಂಥ ಬೆಳೆಗಳು ಈಗೆಲ್ಲ ಪ್ರದರ್ಶನ ಮಾಡಿದ್ದಾರೆ. 5 ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಆ ಬೆಳೆಗಳನ್ನೆಲ್ಲ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೃಷಿ ಮೇಳದಲ್ಲಿ 5 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಅವು ರೈತರಿಗೆ ಗೊತ್ತಾಗಬೇಕು. ಈಗಾಗಲೇ ದರ್ಶನ್ ಪುಟ್ಟಣ್ಣಯ್ಯನವರು ಹೇಳಿದ್ರು, ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನನ್ನ ಹೊಸ ತಳಿಗಳನ್ನು ಮಾಡ್ತೀವಿ, ಹೊಸದಾಗಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ, ಇದನ್ನ ರೈತರಿಗೆ ತಲುಪಿಸದೆ ಹೋದ್ರೆ ಬರೀ ನಿಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲಿ ಇಟ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಲ್ಯಾಬ್ ಟು ಲ್ಯಾಂಡ್, ಲ್ಯಾಬೊರೇಟರಿನಲ್ಲಿ ಏನು ತಯಾರಾಗ್ತದೆ ಅವೆಲ್ಲವನ್ನೂ ಕೂಡ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂತಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಇದೆ. ಸುಮಾರು 78-80% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಈಗ 60-62%, ಸುಮಾರು 20% ಜನ ಕೃಷಿಯಿಂದ ವಿಮುಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಮಂಡ್ಯ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಇಲ್ಲಿ ಕಬ್ಬು, ಭತ್ತ, ರಾಗಿ, ಜೋಳ, ಆಮೇಲೆ ಮೇವು, ಸೂರ್ಯಕಾಂತಿ, ರೇಷ್ಮೆ ಎಲ್ಲ ಬೆಳೆಯುವುದಿಲ್ಲ. ಅದಕ್ಕೆಲ್ಲ ರೇಷ್ಮೆನ ಈಗ ಕಡಿಮೆ ಆಗ್ತಾ ಇದೆ, ಬೆಲೆ ಜಾಸ್ತಿ ಆಗುತ್ತೆ, ರೈತರು ಉತ್ಪಾದನೆ ಮಾಡ್ತಕ್ಕಂಥ ಕಡಿಮೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ರೋಗ ಬಂದ್ಬಿಟ್ಟು ರೇಷ್ಮೆಗೆ, ರೇಷ್ಮೆ ಮೊದಲಾದಂತೆ ರೇಷ್ಮೆ ಮಂತ್ರಿ 84 ಇಸ್ವಿ ಗುರಿಗಳ 84ರಲ್ಲಿ ಎಷ್ಟು ವರ್ಷ ಆಗಿದೆ? 44 ವರ್ಷ ಆಯಿತು. ನಾನು
ಮಂತ್ರಿಯಾಗಿ 41 ವರ್ಷ, ಅಂದರೆ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಇದ್ದೇನೆ. ಆಮೇಲೆ 5 ವರ್ಷ ತಾಲೂಕು ಮೆಂಬರ್ ಕೂಡ ಆಗಿದ್ದೇನೆ. ನಾನು ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥದ್ದು. ನಾನು BSc ಮುಗಿಯುವವರೆಗೆ ಯಾವಾಗ ಊರಿಗೆ ರಥದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ದೆ. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ, ಕೊಬ್ಬರಿ ಮತ್ತೆ ಅವರೇ ಜಾಸ್ತಿ ಬೆಳೀತಾರೆ. ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಇವತ್ತು ಪುಸ್ತಕ ಬಿಡುಗಡೆ ಮಾಡಿದೆ. ಅಲ್ಲಿ ಪ್ರಗತಿಪರ ರೈತರು ಇದ್ದಾರೆ. ಬಿಡುಗಡೆ ಮಾಡಿದೆ. ಕೃಷಿ ಮೇಳದಲ್ಲಿ ರೈತರ ಶ್ರಮದ ಪ್ರತಿಫಲ, ರೈತರ ಶ್ರಮದ ಪ್ರತಿಫಲ ಅಂತಕ್ಕಂಥ ಪುಸ್ತಕವನ್ನು ಮಾಡಿದೆ. ಯಾಕೆ ಇದನ್ನು ಮಾಡಿದೆ ಅಂತಂತಂದ್ರೆ, ವಿಶ್ವವಿದ್ಯಾಲಯ ಈ ಪುಸ್ತಕವನ್ನು ಯಾಕೆ ಹೊರತಂದಿದ್ದಾರೆ ಅಂತಂದ್ರೆ, ಕೃಷಿ ಲಾಭದಾಯಕ ಮಾಡಬೇಕಾದ್ರೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಜನರಿಗೆ, ರೈತರಿಗೆ ಅರ್ಥ ಆಗ್ಬೇಕು. ಜೊತೆಗೆ ರೈತರು ತಾವು ಬೆಳೆದಂತ ಪದಾರ್ಥಗಳಿದ್ದಾವಲ್ಲ, ಭತ್ತ ಬೆಳೆಯಲಿ, ಕಬ್ಬು ಬೆಳೆಯಲಿ, ಅದರಲ್ಲಿ ಉಪ ಪದಾರ್ಥಗಳನ್ನು ತಯಾರು ಮಾಡತಕ್ಕಂಥದ್ದು ಮೌಲ್ಯವರ್ಧನೆ ಅಂತ ಕರೀತಾರೆ. ಮೌಲ್ಯವರ್ಧನೆ, ನಾವು ಬೆಳೆದಂತ ಪದಾರ್ಥಗಳನ್ನ, ಈಗ ಭತ್ತ ಬೆಳೆದ್ಬಿಟ್ಟು ಭತ್ತ ಹಂಗೆ ಕೊಟ್ಬಿಡೋದು, ಕಬ್ಬು ಬೆಳೆದ್ಬಿಟ್ಟು ಹಂಗೆ ಕಬ್ಬು ಕೊಟ್ಬಿಡೋದು, ರಾಗಿ ಬೆಳೆದ್ಬಿಟ್ಟು ಹಾಗೆ ರಾಗಿ ಕೊಟ್ಬಿಡೋದು, ಜೋಳ ಬೆಳೆದ್ಬಿಟ್ಟು ಹಾಗೆ ಜೋಳ ಕೊಟ್ಬಿಡೋದು, ಇದರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೋಡಿ ಪುಟಣೆ ಇರೋದು. ನಾವು ಮೌಲ್ಯವರ್ಧನೆ ಮಾಡಬೇಕು. ಈ ಮೌಲ್ಯವರ್ಧನೆ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು, ಹೊಸ ತಳಿಗಳನ್ನು ಉಪಯೋಗಿಸ್ಬೇಕು. ಈಗ ಕೂಲಿ ಕಾರ್ಮಿಕರು ಸಿಗೋದು ಕಡಿಮೆ, ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು ಕೆಲಸ ಕೂಡ ಆಗುತ್ತೆ. ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಆಗ್ತದೆ, ಹಣ ಖರ್ಚಾಗ್ತದಲ್ಲ ವ್ಯವಸಾಯಕ್ಕೆ, ಅದು ಕೂಡ ಉಳಿತಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಸರ್ಕಾರ ಅದಕ್ಕೆ ಎಲ್ಲ ಉತ್ತೇಜನವನ್ನು ಕೊಡ್ತಾ ಇದೆ, ಎಲ್ಲ ಸಹಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ. ಇದನ್ನ ಮಾಡಬೇಕು. ಬಹಳ ಯುವಕರು, ವಿಶೇಷವಾಗಿ ವಿದ್ಯಾವಂತ ಯುವಕರು, ಕೃಷಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಯುವಕರು, ಅವರು ಹೆಚ್ಚು ವಿಮುಖರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಸೊ ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ. ಹೇಳಿರ್ತಕ್ಕಂಥ ಪ್ರಗತಿಪರ ರೈತರು ಹೇಗೆ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಬೇಕಂತದ್ದು ಅತ್ಯಂತ ಅವಶ್ಯಕ. ಜೊತೆಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನಾನು ಅಲ್ಲಿ ಬರುವಾಗ ನೋಡ್ಕೊಂಡು ಬರ್ತಾ ಇರುವಾಗ ಚಲುವರಾಯಸ್ವಾಮಿ ಹೇಳ್ತಾ ಇದ್ರು, ಒಂದೇ ಗಿಡದಲ್ಲಿ 5-4-5 ಥರದ ಉತ್ಪಾದನೆಗಳು ಬರ್ತವೆ ಅಂತ ಹೇಳ್ತಾ ಇದ್ದು. ಯಾವುದೋ ಫಿಲಿಪೈನ್ಸ್ನಲ್ಲಿ ರಿಸರ್ಚ್ ಸೆಂಟರ್ ಅಲ್ಲಿನ ಫಿಲಿಪೈನ್ಸ್ ಒಂದು ಸಣ್ಣ ದೇಶ. ನಾನು ಹೋಗಿದ್ದೆ ಸರ್. ಆ ಸಣ್ಣ ದೇಶಕ್ಕೆ ಇತ್ತೀಚೆಗೆ ಹೋಗಿ ಬಂದಿದ್ದಾರೆ ಕೃಷಿ ಮಂತ್ರಿ. ಅಲ್ಲಿ
ಬದನೆಕಾಯಿ ನೋಡಿದ್ರ ನೀವೆಲ್ಲ ಏನ್ರಿ ಮಾತು ಹೇಳೋದಿಲ್ವಲ್ಲ? ಅಥವಾ ಅರುಣಿ ಕುಮಾರ್ ಹೇಳ್ತಾ ಇರೋದು ಸರಿನಾ ಇಲ್ವಾ? ಅರುಣಿ ಕುಮಾರ್ ಹೇಳ್ತಾರೆ ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ ಎರಡು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಇವತ್ತು ವಿಜ್ಞಾನ ಬಹಳ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ, ಸವಲತ್ತುಗಳು ಈಗ ಬಹಳ ಮುಂಚೂಣಿಗೆ ಬಂದ್ಬಿಟ್ಟಿದ್ದಾವೆ. ಇದನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಒಂದು ಮಾರುಕಟ್ಟೆ ಕೂಡ ಮಾಡಬೇಕು. ರಫ್ತು ಹೆಚ್ಚಿಗೆ ಮಾಡಬೇಕಾದ್ರೆ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಅರುಣಿ ಕುಮಾರ್ ಅವರು ಯೂನಿವರ್ಸಿಟಿಯವರು ಮೈಸೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ, ಪ್ರಾರಂಭ ಮಾಡಬೇಕು ಅಂತ. ನಾನು ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ವರ್ಷ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಗೊತ್ತಾಯ್ತೇನೆ? ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿ ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ, ಯೂನಿವರ್ಸಿಟಿಗೆ ತಿಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನೊಂದು ಗೂಳಿಗೌಡ ಇನ್ನೊಂದು ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈ ವಿಶ್ವವಿದ್ಯಾಲಯದಲ್ಲಿ ಪುಟ್ಟಣಯ್ಯ ಶಾಸಕರಿದ್ದರಲ್ಲ, ಅವರು ಕೃಷಿಕರಾಗಿದ್ದರು, ಒಳ್ಳೆ ಕೃಷಿಕರಾಗಿದ್ದರು, ಅವರು ಶಾಸಕರು ಆಗಿದ್ದರು. ರೈತ ಸಂಘದಲ್ಲೂ ಕೂಡ ಇದ್ದರು, ನನಗೆ ಜೂನಿಯರ್, ನಾನು ರೈತ ಸಂಘದಲ್ಲಿದ್ದೆ. ನಾನು ರೈತ ಸಂಘ ಆದಾಗ ರಂಗಸ್ವಾಮಿ ಜೊತೆ ಮೈಸೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ನಾನೇ. ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರ ರಂಗನಾಥ್ ಮೊದಲನೇ ಅಧ್ಯಕ್ಷ, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ರೈತ ಸಂಘದ ಚಾಮರಾಜನಗರ ರಂಗನಾಥ್ ಅವರು ಮೊದಲನೇ ಅಧ್ಯಕ್ಷರು, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ಅದರಿಂದ ಇವತ್ತು ನಮಗೆ ಕೃಷಿ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಅದಕ್ಕೆ ಕೃಷಿ ಇದೆಯಲ್ಲ, ನಮ್ಮ GDPಗೆ ಪ್ರಧಾನವಾಗಿ ವಂತಿಗೆಯಿಂದ ಕೊಡ್ತಕ್ಕಂಥ ಇಲಾಖೆ.